ಅಂತೂ ಇಂತೂ ನಂದು ಮದುವೆ ಇನ್ವಿಟೇಷನ್ ಬಂತು ಗೈಸ್. ನಾವೇನು ಗ್ರ್ಯಾಂಡಾಗಿ ಏನು ಮಾಡಿಸಿಲ್ಲ, ಸಿಂಪಲಾಗೇ ಮಾಡಿಸಿರೋದು. ದುಡ್ಡು ವೇಸ್ಟು ಗ್ರ್ಯಾಂಡಾಗಿ ಮಾಡಿಸಿದ್ರೆ. ಮಮ್ಮಿ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್ ಇನ್ವಿಟೇಷನ್ ಇಸ್ಕೊಬರ್ಬೇಕು. ನೆನ್ನೆ ಹೋಗಿದ್ವಲ್ಲ, ಅವರು ಇವತ್ತು ಬನ್ನಿ ಅಂತಾರಲ್ಲ, ಹೋಗಿಲ್ಲ, ಹೋಗ್ಬೇಕು. ಅವಣ್ಣಂಗೆ ಫೋನ್ ಮಾಡಿದ್ದೆ. ಅವಣ್ಣ ಇನ್ನು ಮನೇಲಿ ನಾಷ್ಟ ಮಾಡ್ತಾಯಿದ್ದೀನಿ, ಅಂಗಡಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಫೋನ್ ಮಾಡ್ತೀನಿ ಅಂದವ್ರೆ. ಗೈಸ್ ಈಸ್ಕೊಂಬಂದು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ಬೇಕು. ಬನ್ನಿ ಗೈಸ್ ಹೋಗೋಣ. ಬಂದೋಗಿ ಇದೇ ತಾನೇ ಬಂದೆ ಪ್ರಿಂಟರ್ಸ್ ಹತ್ರ. ಈಗ ಇಲ್ಲಿ ಈಸ್ಕೊಂಡು ಓಡ್ಬೇಕು ಗೈಸ್. ಈಸ್ಕೊಂಡೆ ಈಗ ಓಡ್ತಾ ಇದ್ದೀನಿ ಗೈಸ್. ಈಗ ಇದನ್ನು ತಗೊಂಡೋಗಿ ಅರ್ಶಿನ ಕುಂಕುಮ ಹಚ್ಚಿ ಮನೇಲಿ ದೇವಸ್ಥಾನಕ್ಕೆ ತಗೊಂಡೋಗಿ ಗೈಸ್ ತಗೊಂಡೆ. ಎಲ್ಲನೂ ಬಿಚ್ಚಿ ಒಂದು 5ಕ್ಕೆ ಮಾತ್ರ ಇದಾಕೊಂಡು ಹೋಗ್ಬೇಕು ಗೈಸ್, ಅರ್ಶಿನ ಕುಂಕುಮ ಹಾಕೊಂಡು. ಅಂತೂ ಇಂತೂ ನಂದು ಮದುವೆ ಇನ್ವಿಟೇಷನ್ ಬಂತು ಗೈಸ್. ನಾವೇನು ಗ್ರ್ಯಾಂಡಾಗಿ ಏನು ಮಾಡಿಸಿಲ್ಲ, ಸಿಂಪಲಾಗೇ ಮಾಡಿಸಿರೋದು. ದುಡ್ಡು ವೇಸ್ಟು ಗ್ರ್ಯಾಂಡಾಗಿ ಮಾಡಿಸಿದ್ರೆ. ಮಮ್ಮಿ ಗೈಸ್ ಒಂದು 5 ಇನ್ವಿಟೇಷನ್ಗೆ ಅರ್ಶಿನ ಕುಂಕುಮ ಹಚ್ಕೊಂಡಿದ್ದೀನಿ. ಈಗ ಪೂಜೆ ಸಾಮಾನುಗಳು ತಗೊಂಡಿದ್ದೀವಿ ನಾನು ಮತ್ತು ಮಮ್ಮಿ. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಗೈಸ್ ಹೋಗೋಣ. 700 ಬೆಟ್ಟಕ್ಕೆ ಗೈಸ್ ಬಂದ್ವಿ. ಬೆಟ್ಟಕ್ಕೆ ಮಮ್ಮಿ ನಾನು ಇಬ್ಬರು. ಈಗ ಶ್ರಾವಣ ಶನಿವಾರ ಆಗಿರೋದ್ರೆ ರಶ್ ಜಾಸ್ತಿ. ಹೋಗಿ ಇದು ಮಾಡ್ತೀವಿ ಗೈಸ್, ಪೂಜೆ ಮಾಡ್ತೀವಿ. ಗೈಸ್ ಮಾಡ್ತಿದ್ವಿ ಪೂಜೆನ. ದಾಸೋಹ ಕೂಡ ಮಾಡ್ತಿದ್ರು, ಊಟ ಮಾಡಿದ್ವಿ ಇಲ್ಲೇ. ಈಗ ಪೂಜೆ ಎಲ್ಲ ಮುಗಿತು, ಇನ್ವಿಟೇಷನ್ ಓಡ್ತಾ ಇದ್ದೀವಿ. ಇದೇ ತಾನೇ ಬಂದ್ವಿ. ಈಗ ಇನ್ನು ಮಿಕ್ಕೊಂಡಿರೋ ಇನ್ವಿಟೇಷನ್ಗಳಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಪುನಃ ನಾಳೆಗೆ ಹೆಣ್ಣು ದೇವ್ರಿಗೆ ತಗೊಂಡೋಗಿ ಪೂಜೆ ಮಾಡಿಸ್ಬೇಕು. ಇವತ್ತು ಮನೆ ಗಂಡು ದೇವ್ರು ಪೂಜೆ ಮಾಡ್ತೀವಿ, ನಾಳೆ ಹೆಣ್ಣು ದೇವ್ರಿಗೆ ಪೂಜೆ ಮಾಡಿಸ್ತೀವಿ ಗೈಸ್. ಏನು ಮಾಡಿಯಮ್ಮ, ಒಬ್ಬನೇ ಕೂತ್ಕೊಂಡು ಇನ್ವಿಟೇಷನ್ ಹಾಕ್ತಾವನಿ. ಇದಕ್ಕೆ ಪುಸ್ತಕಿ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬೇಕು. ಹಾಕು ಅದಕ್ಕೇನಂತೆ. ಏನು ಮಾಡಿಯ, ನಿನ್ನ ಮದುವೆಗೆ ನೀನೇ ಹಾಕತ್ತಾ ಇದ್ದೀವಿ ಅಂತ ಖುಷಿ ಪಡು. ಅಲ್ಲ, ನನ್ನ ತಂಗಿ ಮದುವೆಲಿ ನಾನು ನಿಂತ್ಕೊ ಓಡಾಡ್ದಿ, ನನ್ನ ಮದುವೆಲಿ ನಿಂತ್ಕೊ ಓಡಾಡೋರು ಯಾರೂ ಇಲ್ಲ. ಯಾರೂ ಇಲ್ಲ ಅನ್ಬೇಡ. ಈಗ ಗೈಸ್ ಬಾಕ್ಸ್ ಚೇಂಜ್ ಮಾಡಬೇಕಾಯ್ತು, ಅದಕ್ಕೆ ಬಾಕ್ಸ್ ತರಿಸಿದ್ದೆ. ಹೋಗಿ ತಗೊಂಬಂದೆ ಗೈಸ್. ಈಗ ಮಾದೇವಣ್ಣ ಬಂದು ಒಂದು ಸ್ವಲ್ಪ ಸಿಗ್ನಲ್ ಥ್ರೂ ಮಾಡಿಬಿಟ್ರೆ ಚೇಂಜ್ ಮಾಡ್ತಾ ಇರೋದೆ ಗೈಸ್. ಗೈಸ್ ನಾಳೆಗೆ GTPL ಬಾಕ್ಸ್ ಹಾಕ್ಬೇಕಲ್ಲ, ಅದಕ್ಕೆ ಮಾದೇವಣ್ಣ ಸ್ಪೈಸಿಂಗ್ ಮಾಡಿಸ್ತಾಯಿದ್ದೀನಿ ಗೈಸ್. ಎಲ್ಲ ಒಳಗಡೆ ಬಾಕ್ಸಲ್ಲಿ ಡೈರೆಕ್ಟ್ ಆಗಿಬಿಟ್ಟಿದ್ದಾವೆ, ಅದನ್ನೆಲ್ಲನೂ ಪ್ಯಾಚ್ ಕಾರ್ ಸಿಸ್ಟಮ್ ಮಾಡಿಸ್ಕೊತಾ ಇದ್ದೀನಿ. ಪ್ಯಾಚ್ ಕಾರ್ ಸಿಸ್ಟಮ್ ಮಾಡಿಸ್ಕೊಂಡು ಪ್ಯಾಚ್ ಕಾರ್ ಸಿಸ್ಟಮ್ ಮಾಡಿಸ್ಕೊಂಡು ಡೈರೆಕ್ಟ್ ನಾವೇನು ಸ್ಪೈಸಿಂಗ್ ಮಿಷಿನ್ ಬೇಕಾಗಿಲ್ಲ, ನಾವೇ ಬಿಚ್ಕೊಂಡು ನಾವೇ ಅಡಾಪ್ಟ್ರು ಇಲ್ಲಿ ಹಾಕಿದ್ದೀನಲ್ಲ, ಈ ಥರ ಅಡಾಪ್ಟ್ರನ್ನ ಇದು ಮಾಡ್ಕೊಳ್ಳೋದು. ಇಲ್ಲಿ ಇಲ್ಲ ಆಯ್ತಾ ನೋಡಿ, ಇದಕ್ಕೆ ಈ ಅಡಾಪ್ಟ್ರಿಗೆ ಆ ಅಡಾಪ್ಟ್ರನ್ನ ಅಡಾಪ್ಟ್ರನ್ನ ಚುಚ್ಕೊಂಡ್ರೆ ಡೈರೆಕ್ಟ್ ಹೋಗುತ್ತೆ. ಎಲ್ಲ ಕಸ್ಟಮರ್ಗಳು ಫೋನ್ ಮಾಡ್ತಾರೆ ಗೈಸ್, ಹೋಯ್ತಲ್ಲ ಅಂತ. ಕೊಡ್ತಾವಣ್ಣ. EDF ಮೇಲೆ ಮಡಿಕೊಂಡು ಹೊಡೆದು ಹಾಕ್ಬಿಟ್ಟಿಲ್ಲ ತಗ. ಟಾರ್ಚ್ ಬಿಡು ಅಂತೀಯ, ಟಾರ್ಚ್ ಬಿಟ್ಟದ್ಕಂಗೆ ಗೊತ್ತು ಅಂತೀಯ. ನಾನು ಇಷ್ಟಕ್ಕಿದು ಒಳಗಡೆ ತಗೊಂಡೇ ಇಲ್ಲ ಅನ್ಸುತ್ತೆ. ನಾನು ತಗೊಂಡಿದ್ಯಾ?
ಇದು ಮಾತ್ರ ತಗೋತಿಲ್ಲ ಅಷ್ಟೇ ಕಣ. ಇವು ಹೆಂಗೆ ಬಿಟ್ಬಿಡು, ನಾನು ಬೆಳಗ್ಗೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಇವೆಲ್ಲ ನೀಟಾಗೆ ಹಾಂ ಒಳಕ್ಕೆ ತಗೋತೀನಿ ಆಯಿತಾ. ಯಾವುದಕ್ಕೆ ಒಂದಕ್ಕೆ ಸಿಗಾಕೋಣದ ಅಡಪ್ಟರ್ ಹೋಯ್ತಾ ಇರಲಿ. ಸೆಕೆಂಡು ಅದೇನಪ್ಪ ಇನ್ನು 5 ನಿಮಿಷ ಅಪ್ಪಾರ ಏನಿಲ್ಲ ಕಾಂಪಿಟೇಷನ್ ಮಾಡ್ನಾರ ಏನಿಲ್ಲ. ಹಾಂ ಕಾಂಪಿಟೇಷನ್ ಮಾಡ್ನಾರ ಪಾಪ ಅವನಿಗೆ ನಿನ್ನ ಜೊತೆ ನನ್ನ ಜೊತೆ ಮಾಡ್ನಾರ ಎಲ್ಲಾಗಿದೆ ಸರಿ ನೆನೆ ಓದಿ ಕಿತಾಬ್ ಕೊಡೋದಿಲ್ಲ ಎಲ್ಲಿ ಮನೆ ಪಕ್ಕದಲ್ಲ ಮನೆ ಬಾಟ್ಲಪ್ಪ ಹಾಂ ಅಲ್ಲೆಲ್ಲ ಹುಡುಕೊಂಬಂದ ಇಲ್ಲ ಕಡೆ ಟವರ್ ಗಂಟ ಸರ್ಕಲ್ ಗಂಟ ಅವನ ಹಬ್ಬಂಗೆ ಬತ್ತಿರೋ ಚೆನ್ನಾಗಿ ಕೊಡಂಗೆ ಬತ್ತಿಲ್ವಾ? ಚೆನ್ನಾಗಿ ಬರ್ತಾರೆ ಚೆನ್ನಾಗಿ ಫೋನ್ ಐತಿ ಅಂತ ಚೆನ್ನಾಗಿ ಫೋನ್ ಐತಾನೆ ಎಲ್ಲ ಕಟ್ಟಾಗದೆ ಅಂತ ಬಂದ್ಬಿಟ್ಟು. ಹಾಂ 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 ಅವಾಗ ಈ ಕಪ್ಲರ್ನೇ ಬಿಚ್ಕೋಬೋದಲ್ವ ನಾನು? ಇನ್ನೊಂದ್ಸಲ ನೋಡ್ಬಿಡು ಆ ಕಪ್ಲರ್ದು ಅದಕ್ಕೆ ಹೋಗಿದ್ದು, ಅದೇ ಪ್ಯಾಚ್ ಕಡ್ಗೆ ಹೋಗಿರೋದು ಅಂತ. ನವೀನ್ ಅವ್ರ ಮನೆಗೆ ಹೋಗೋದನ್ನಲ್ಲದ. ಈಗ ಒಂದು 3 ಬಾಕ್ಸ್ ಮಾತ್ರ ಬಿಟ್ಕೊಂಡಿರ್ತೀನಿ GTPL ಇವು ಡಿಜಿಟಲ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಹೊಸದಾಗಲ್ಲಿ ಸಿಗೋಣ. ಬಾಯ್ ಗೈಸ್.